ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ನಿಮ್ಮ ಆಯುಷಿ ಗೌಡ, ಆಯುಷಿ ಕ್ರಿಯೇಷನ್ ಚಾನೆಲ್ಗೆ ಹಾರ್ಟ್ಲಿ ವೆಲ್ಕಮ್. ಇವತ್ತು ನಾನು ಮಾಡ್ತಾ ಇರೋದು ಬಿರಿಯಾನಿ. ಆಲ್ಮೋಸ್ಟ್ ನನ್ನ ಎಲ್ಲ ವೀಡಿಯೋದಲ್ಲೂ ನಾನು ಜಾಸ್ತಿ ಬಿರಿಯಾನಿನೇ ಮಾಡಿರ್ತೀನಿ. ಯಾಕಂದರೆ ಆ್ಯಕ್ಚುಲಿ ನನಗೆ ಬಿರಿಯಾನಿ ಒಂದೇ ಚೆನ್ನಾಗಿ ಮಾಡೋಕ್ಕೆ ಬರೋದು, ಇನ್ನು ಬೇರೆದೆಲ್ಲ ಟಿಫನ್ ಅಷ್ಟೇ ಮಾಡೋದು. ಇನ್ನು ಅದನ್ನು ಬಿಟ್ಟರೆ ಸಾಂಬಾರೆಲ್ಲ ಯಾವುದೂ ಮಾಡೋಕ್ಕೆ ಬರೋಲ್ಲ. ಸೊ ಹಾಗಾಗಿ ನನಗೇನು ಬರುತ್ತೆ ಅದನ್ನು ತಾನೇ ನಾನು ತೋರಿಸ್ಬೇಕು. ಸೊ ಇವತ್ತು ನಾನು ಮಾಡ್ತಾ ಇರೋದು ಚಿಕನ್ ಬಿರಿಯಾನಿ. ನೋಡ್ತಾ ಇದ್ದೀರಾ, ಆಲ್ರೆಡಿ ಎಲ್ಲ ಹಾಕಿ ಚಿಕನ್ನು ಹಾಕಿ ಅದನ್ನು ಕೂಡ ಫ್ರೈ ಮಾಡ್ತಾ ಇದ್ದೀನಿ. ಮತ್ತು ಇವತ್ತು ಸಂಡೇ ಆಗಿರೋದ್ರಿಂದ ಬೇರೆ ಏನು ನನಗೂ ಕೆಲಸ ಇಲ್ಲ. ಸೊ ಹಾಗಾಗಿ ಆಲ್ಮೋಸ್ಟ್ ಸಂಡೇ ನಮ್ಮನೆ ಏನಾದರೂ ಬಿರಿಯಾನಿ ಮಾಡಬೇಕಂದ್ರೆ ನಾನೇ ಯಾವಾಗೂ ಮಾಡೋದು. ಆ್ಯಕ್ಚುಲಿ ನನ್ನ ತಮ್ಮಂಗೆ ರೆಡ್ ಕಲರ್ ಬಿರಿಯಾನಿ ಮಾಡೋದು ಅಂದರೆ ಇಷ್ಟ ಆಗಲ್ಲ. ನನಗೆ ರೆಡ್ ಕಲರ್ ಬಿರಿಯಾನಿ ಮಾಡೋದು ತುಂಬ ಇಷ್ಟ, ಟ್ರೈ ಮಾಡೋಕ್ಕೂ ತುಂಬ ಇಷ್ಟ. ಬಟ್ ನನ್ನ ತಮ್ಮ ಹೇಳ್ತಾನೆ ಅದು ಟೊಮೆಟೊ ಬಾತ್ ಥರ ಆಗುತ್ತೆ, ಬೇಡ ನಾನು ತಿನ್ನಲ್ಲ ಅಂತ. ಸೊ ಹಾಗಾಗಿ ಏನೂ ಮಾಡೋಕ್ಕಾಗಲ್ಲ, ಅವನಿಗೆ ಯಾವ್ದು ಇಷ್ಟ ಅದನ್ನೇ ಮಾಡ್ಕೊಡ್ಬೇಕಾಗತ್ತೆ. ನನಗೆ ಗ್ರೀನ್ ಕಲರೇ ಇಷ್ಟ. ಬಟ್ ಏನಂದರೆ ರೆಡ್ ಕಲರ್ನ ಟೇಸ್ಟ್ ಮಾಡಬೇಕಂತ ಆಸೆ ಇರುತ್ತಲ್ಲ, ನನ್ನ ತಮ್ಮಂಗೆ ಇಷ್ಟನೇ ಆಗಲ್ಲ. ಸೊ ಅದಕ್ಕೆ ನಾವು ರೆಡ್ ಕಲರ್ ಮಾಡೋದಕ್ಕೆ ಹೋಗಲ್ಲ, ಟ್ರೈನೂ ಮಾಡಿಲ್ಲ. ನಾನು ಮಾಡಿದ್ರೂ ಟೊಮೆಟೊ ಬಾತ್ ಥರ ಆಗಿರುತ್ತೆ ಅಂತ ಕಮೆಂಟ್ಸ್ ಬೇರೆ. ಸೊ ಹಾಗಾಗಿ ಜಾಸ್ತಿ ನಮ್ಮನೆ ಗ್ರೀನ್ ಕಲರೇ ಮಾಡೋದು. ಮಸಾಲ ಎಲ್ಲ ಹಾಕಿದ್ದೀನಿ, ತುಂಬ ಗ್ರೀನಿಗಾಗಿ ಕಾಣಿಸ್ತಾ ಇದೆ, ಸಖತ್ತಾಗೆ ಕಾಣಿಸ್ತಾ ಇದೆ. ಸೊ ಇದೆಲ್ಲ ಮಾಡಿಕೊಂಡು ನೀಟಾಗಿ ಎಣ್ಣೆ ಬಿಡೋವರೆಗೂ ಮಸಾಲನ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ನಾವು ವಾಟರ್ನ ಆ್ಯಡ್ ಮಾಡಬೇಕಾಗತ್ತೆ. ವಾಟರ್ನ ರೈಸ್ ಎಷ್ಟು ತೊಗೊಂಡಿರ್ತೀರ ಅದ್ರ ಮೇಲೆ ಡಿಪೆಂಡ್ಸ್. ಅಷ್ಟು ನೀರನ್ನ ಹಾಕ್ಬಿಟ್ಟು ನೀವು ಚೆನ್ನಾಗಿ ಬಿರಿಯಾನಿನ ಮಾಡ್ಕೋಬೋದು. ಸೊ ಬಿರಿಯಾನಿ ಮಾಡ್ಕೊಳ್ಳೋದು ಒಂದೇ ಕೆಲಸ ಅಲ್ಲ, ಇನ್ನು ಸ್ವಲ್ಪ ಬೇರೆ ಕೆಲಸನೂ ಇದೆ, ಅದನ್ನು ಮುಗಿಸ್ಕೊಬೇಕು. ಬಟ್ ಆದರೆ ಇವತ್ತು ನಾನು ಬಿರಿಯಾನಿ ಮಾತ್ರ ಶೂಟ್ ಮಾಡಿದ್ದೀನಿ, ಯಾಕಂದರೆ ನನಗೆ ಸಪೋರ್ಟ್ ಮಾಡೋರು ಯಾರೂ ಇಲ್ಲ. ಸೊ ಹಾಗಾಗಿ ನಾನು ಒಂದೇ ಕೈಲಿ ಇಟ್ಕೊಂಡು ವೀಡಿಯೋ ಮಾಡ್ತಿರ್ತಿದ್ದಾನಲ್ವ, ಸೊ ಹಾಗಾಗಿ ಸರಿ ಆಗಲ್ಲ, ನನಗೆ ಸುಸ್ತಾದಂಗೆ. ಹಾಗಾಗಿ ನಾನು ಬೇರೆ ಯಾವುದೇ ವೀಡಿಯೋಸ್ ಮಾಡಿಲ್ಲ, ಓನ್ಲಿ ಕುಕ್ಕಿಂಗ್ ವೀಡಿಯೋಸ್ ಅಷ್ಟೇ. ಇವತ್ತು ಆ್ಯಕ್ಚುಲಿ ಸ್ವಲ್ಪ ಲೇಟಾಗೇ ಇದ್ವಾ, ಇನ್ನೇನು ಮಾಡೋದು. ಸೊ ಬೇರೆ ಕೆಲಸ ಎಲ್ಲ ಮುಗಿಸ್ಕೊಬೇಕು, ಬರೀದು ಒಂದೇ ಮಾಡೋದು ಏನಿಲ್ಲ. ಹಾಗಾಗಿ ನಾನಿವತ್ತು ಬೇರೆ ಏನೂ ತೋರಿಸಿಲ್ಲ, ಓನ್ಲಿ ಬಿರಿಯಾನಿ. ಸೊ ನಾನಿವಾಗ ತೊಳೆದಿರೋ ರೈಸ್ ಕೂಡ ಆ್ಯಡ್ ಮಾಡಿದ್ದೀನಿ. ಮತ್ತು ಇವಾಗ ಹಾಗೆ ಸ್ವಲ್ಪ ಇನ್ನೊಂದು ಮಿಕ್ಸ್ ಕೊಟ್ಟು ಸಾಲ್ಟ್ ಏನಾದರೂ ಸ್ವಲ್ಪ ಕಡಿಮೆ ಆದರೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಲಿಡ್ನ ಕ್ಲೋಸ್ ಮಾಡಬೇಕಾಗತ್ತೆ. ಲಿಡ್ನ ಕ್ಲೋಸ್ ಮಾಡಿದ್ರೆ ಬಿರಿಯಾನಿ ರೆಡಿ ಆಗಿರುತ್ತೆ ಅಂತ ಅಂದ್ಕೊಬೋದು. ಆಮೇಲೆ ಚೆನ್ನಾಗಿ ಬ್ಯಾಟಿಂಗ್ ಕೂಡ ಮಾಡ್ಬೋದು. ಆ್ಯಕ್ಚುಲಿ ನಾನು ಇವತ್ತು ವರ್ಕೌಟ್ ಮಾಡೋಣ ಅಂತ ವರ್ಕೌಟ್ ಮಾಡೋಣ ಅಂತ 4:30ಗೆ ಅಲಾರಾಮ್ ಕೊಟ್ಟಿರ್ತೀನಿ. ಬಟ್ ನಾನು ಎದ್ದೇಳಬೇಕಲ್ಲ, ನನಗೆ ಈ ಚಳಿಲಿ ಎದ್ದೇಳಬೇಕಂದ್ರೇ ಆಗಲ್ಲ. 2 ದಿನ ವರ್ಕೌಟ್ ಮಾಡ್ತೀನಿ, 1 ವಾರ ಮಲ್ಕೊಂಡಿರ್ತೀನಿ. ಏನು ಮಾಡೋದು ಕನ್ಸಿಸ್ಟೆನ್ಸಿನೇ ಇಲ್ಲ, ಬರೀ ತಿನ್ನು ಮಲಗು ಹೋಗು ಆಫೀಸ್ಗೆ ಬಾ ಅಷ್ಟೇ ಆಗೋಗಿದೆ. ಒಂಥರ ಸೋಂಬೇರಿ ಆಗೋಗ್ಬಿಟ್ಟಿದ್ದೀನಿ. ನೋಡಿ, ಬಿರಿಯಾನಿ ರೆಡಿ ಆಗಿದೆ. ಇವಾಗ ಸ್ವಲ್ಪ ಮಸಾಲ ಥರನೇ ಮಾಡಿದ್ದೀನಿ, ಯಾಕಂದರೆ ಸ್ವಲ್ಪ ಬಿಸಿಲೇ ತಿಂತೀವಲ್ಲ, ಚೆನ್ನಾಗಾಗಿರಲಿ ಅಂತ. ಇವಾಗ ಹಿಂಗೆ ಚೆನ್ನಾಗಿ ಮಿಕ್ಸ್ ಕೊಡಬೇಕು. ಆ್ಯಕ್ಚುಲಿ ನಾನು ಲಾಸ್ಟಲ್ಲಿ ಗೀ ಹಾಕ್ತಾಯಿದ್ದೆ, ಯಾಕೋ ಇವತ್ತು ಗೀ ಬೇಡ ಅನ್ನಿಸ್ತು, ಸ್ವಲ್ಪ ಆಯಿಲ್ ಜಾಸ್ತಿನೇ ಹಾಕ್ಬಿಟ್ಟಿದ್ದೀನಿ ಅಂತ ಅನ್ನಿಸ್ತು. ನೀವಂತೂ ಆಯಿಲ್ನ ಜಾಸ್ತಿ ಹಾಕೋದಕ್ಕೆ ಹೋಗ್ಬಿಡಿ, ಆಯಿಲ್ನ ಜಾಸ್ತಿ ಯೂಸು ಮಾಡಬೇಡಿ. ನಾನಿವತ್ತು 1-2 ಸ್ಪೂನ್ ಗೀ ಹಾಕ್ತಿದ್ದೆ, ಬಟ್ ಆಯಿಲ್ನೇ ಸರಿಯಾಗಿ ಹಾಕ್ಬಿಟ್ಟಿದ್ದೀನಿ. ಹಾಗಾಗಿ ನಾನಿವತ್ತು ಗೀನ ಆ್ಯಡ್ ಮಾಡ್ತಾಯಿಲ್ಲ. ಸೊ ಹಾಗೆ ಮಿಕ್ಸ್ ಕೊಟ್ಟು ಬ್ಯಾಟಿಂಗ್ ಶುರು ಮಾಡಿದ್ರೆ ಅಬ್ಬಬ್ಬಬ್ಬ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ನೀವು ಕೂಡ ಇದೇ ಥರ ಟ್ರೈ ಮಾಡಿ ತಿಂತಾಯಿರಿ, ಎಂಜಾಯ್ ಮಾಡಿ. ನನ್ನ ಈ ಹೊಸ ಯೂಟ್ಯೂಬ್ ಚಾನೆಲ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಓಕೆ, ನೋಡಿ ಚೆನ್ನಾಗೇ ಬಂದಿದೆ ಅಲ್ಲ. ಬನ್ನಿ ಇವಾಗ ಪ್ಲೇಟ್ಗೆ ಸರ್ವ್ ಮಾಡೋಣ. ಯಾವ ಥರ ಇದೆ ನೋಡಿ ಚೆನ್ನಾಗೇ ಬಂದಿದೆ ಅಲ್ಲ. ಬಿಸಿಲು ತಿಂದ್ರಂತೂ ಅಮೇಝಿಂಗ್.